ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಮತ್ ಇವಾಗ ಏನಾಯ್ತು? ಇದ್ದಕ್ಕಿದ್ದಂಗೆ ಯಾಕೆ ಈ ತರ ನಿರ್ಧಾರ ತಗೊಂತಾ ಇದೆಯಾ ಜಯಂತಿ? ಇವರೆಲ್ಲ ಎಲ್ಲಿಂದ ಬಂದ್ರು? ಅವನು ಇವನು ನಿಮ್ ಮಾವ ಎಲ್ಲಿಂದ ಬಂದ್ರು ಇವರೆಲ್ಲ? ಆನಂದ, ಏನ್ ಮಾತು ಅಂತ ಮಾತಾಡ್ತಿದ್ಯಾ ಆನಂದ ನೀನು? ಜಯಂತಿ ಅವ್ರ ಅಪ್ಪ ಸತ್ ಮೇಲೆ ಅವ್ರ ಮಾವನೇ ತಾನೇ ಎಲ್ಲ. ಅವ್ರ ಮಾತ್ ಕೇಳ್ದೆ ಮತ್ ಯಾರ ಮಾತ್ ಕೇಳ್ಬೇಕಾ ಜಯಂತಿ? ಸರಳಕ್ಕ, ನಿಮಗ್ ವಿಷಯ ಗೊತ್ತಿಲ್ಲ ಅಂದ್ರೆ ಸುಮ್ನೆ ಇದ್ಬಿಡಿ. ಮಾವ ಅಂದ್ರೆ ಏನ್ ಅನ್ಕೊಂಡಿದೀರಾ ನೀವು? ಇವ್ರ ಅಪ್ಪನ್ ವಯಸ್ಸಾಗ್ತಾ ಇದೆ ಅವನ್ಗೆ. ಇವ್ರ ಅಪ್ಪನ್ ವಯಸ್ಸಾಗ್ತಿದೆ ಅಂದ್ರೆ ಇವ್ರ ಅಪ್ಪನ್ ಜಾಗದಲ್ಲಿ ನಿಂತ್ಕೊಂಡು ಮದ್ವೆ ಮಾಡಿಸ್ಬೇಕೇ ಹೊರತು ಇವ್ರ ಜೊತೆ ಮದ್ವೆ ಆಗೋದಕ್ಕೆ ನಿಂತ್ಕೊಳ್ಳೋದಲ್ಲ ಅಲ್ಲಿ. ಆನಂದಣ್ಣ, ಏನ್ ಹೇಳ್ತಿದ್ದೀರಾ? ಜಯಂತಿ ಅಕ್ಕ ಅವ್ರ ಮಾವನ್ನ ಮದ್ವೆ ಮಾಡ್ಕೋಬೇಕಂತ? ಹೌದು ಮೈನಾ, ಅದಷ್ಟೇ ಅಲ್ಲ, ಅವನಿಗಾಗ್ಲೇ ಮದ್ವೆನೂ ಆಗಿತ್ತು. ಕುಡ್ದು ಕುಡ್ದು ಮನೆಗೆ ಬಂದು ಅವನ ಹೆಂಡತಿಗೆ ಹೊಡಿತಾ ಇದ್ದ. ಅವಳಿಗೆ ಅದನ್ನ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಅವನ ಜೊತೆ ಯಾರು ಬದುಕೋದಕ್ಕೆ ಆಗೋದಿಲ್ಲ ಧ್ರುವ. ಅಷ್ಟೇ ಅಲ್ಲ, ಅವ್ರ ಅಮ್ಮ ಅವನ್ ಬಂದ್ ಮದ್ವೆ ಆಗ್ತೀನಿ ಅಂತ ಹೇಳಿದ ತಕ್ಷಣ ಅವರು ಒಪ್ಕೊಂಡಿದಾರಲ್ಲ, ಅವ್ರಿಗೇನ್ ಬುದ್ಧಿ ಇಲ್ವಾ? ಆನಂದ್, ನಮ್ಮಮ್ಮ ಪಾಪ, ಅವ್ರು ತಾನೇ ಏನ್ ಮಾಡ್ತಾರೆ ನೋಡು. ನಮ್ಮ ಮಾವ ನಮ್ಮ ಮನೆಗೋಸ್ಕರ ತುಂಬಾ ಸಹಾಯ ಮಾಡಿದ್ದಾರೆ. ನಮ್ಮಮ್ಮ ತನ್ನ ತಮ್ಮನ್ಗೋಸ್ಕರ ಮಾತಾಡೋದಾ ಇಲ್ಲ ತನ್ನ ಮಗಳಿಗೋಸ್ಕರ ಮಾತಾಡೋದಾ ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದಾರೆ. ನನ್ಗೂ ಅಷ್ಟೇ, ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡು, ನನ್ ಜೀವನ ಹಾಳಾದ್ರೂ ಪರವಾಗಿಲ್ಲ, ನಿನ್ನ ಜೀವನ ನೋಡ್ಕೊಂಡು ಸಂತೋಷವಾಗಿರು. ಏನ್ ಮಾತಾಡ್ತಿದ್ಯಾ ಜಯಂತಿ? ಇಷ್ಟು ವರ್ಷ ಆನಂದ್ ನೀನೇ ಅವನಿಗೆ ಪ್ರಪಂಚ ಅಂತ ಬದುಕಿದ್ದಾನೆ. ಈಗ ಇದ್ದಕ್ಕಿದ್ದ ಹಾಗೆ ನಾನ್ ಮದ್ವೆ ಮಾಡ್ಕೊಂಡು ಹೋಗ್ಬಿಡ್ತೀನಿ ಅಂದ್ರೆ ಅಪ್ಪ ಇವನ್ ಕತೆ ಏನು? ಯಾಕೆ ಈಗ ನೀನು ಅದೇ ತರ ತಾನೇ ಇದ್ಯಾ? ನೀನು ಮೈನನು ಎಷ್ಟು ಪ್ರೀತಿ ಮಾಡ್ತಾ ಇದ್ರಿ. ಈಗ ನಿಮ್ಮಮ್ಮ ಹೇಳಿದ್ರು ಅಂತ ನಿಮ್ಮ ಮಾವನ್ ಮಗಳನ್ ಮದ್ವೆ ಆಗಕ್ ಒಪ್ಕೊಂಡಿಲ್ವಾ? ಮೈನನು ಅಷ್ಟೇ, ನಿನ್ನ ಬಿಟ್ಕೊಟ್ಬಿಟ್ಟು ಸುಮ್ನೆ ತಾನೇ ಇದ್ದಾಳೆ. ಅದು ಅವರಿಬ್ರು ದಟ್ಟನ ಜಯಂತಿ. ನನಗೆ ಅಷ್ಟೊಂದು ದಡ್ಡನಾಗಿರೋದಕ್ಕೆ ಆಗೋದಿಲ್ಲ. ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ನೋಡು, ನಾನು ಈಗಲೇ ಹೇಳ್ತಾ ಇದ್ದೀನಿ, ನಿಮ್ಮ ಅಮ್ಮನ ಮಾತಿಗೆ ಬೆಲೆ ಕೊಟ್ಟು ನಿಮ್ಮ ಮಾವನ್ನೇ ಮದುವೆ ಆಗ್ತೀನಿ ಅಂತ ಏನಾದರೂ ಹೇಳಿದ್ರೆ ನಾನು ನಿನ್ನನ್ನು ಮಾತ್ರ ಅಲ್ಲ, ಈ ಪ್ರಪಂಚನೇ ಬಿಟ್ಟು ಹೋಗ್ಬಿಡ್ತೀನಿ. ಆನಂದ, ಏಯ್ ಬಿಡ, ಮಾತಾಡ್ತಿದ್ಯೋ? ಏಯ್ ಆನಂದ್, ನೀನೇನ್ ಮಾತಾಡ್ತಿದ್ಯಾ? ನೀನ್ ಮಾತಾಡೋದನ್ನೆಲ್ಲ ನಾನು ಕೇಳಿಸ್ಕೊತಾ ಇದ್ದೆ. ಪ್ರೀತಿ ಮಾಡೋದು ದೊಡ್ಡದಲ್ಲ, ಪ್ರೀತಿ ಮಾಡಿದವರು ಮದ್ವೆ ಮಾಡ್ಕೊಂಡು ಒಟ್ಟಿಗಿರೋದು ದೊಡ್ಡ ವಿಷಯ. ನಾವ್ ಅನ್ಕೊಳ್ಳೋ ಹಾಗೆ ನಮ್ಮ ಲೈಫು ಯಾವಾಗ್ಲೂ ಈಸಿಯಾಗಿರಲ್ಲ. ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಥರ 100 ಪ್ರಾಬ್ಲಮ್ಗಳು ಬರುತ್ತೆ. ಅದನ್ನ ನಾವು ಫೇಸ್ ಮಾಡಬೇಕು. ಅದಕ್ಕೋಸ್ಕರ ನಾವು ಹೆದರ್ಕೊಂಡು ಓಡೋದಾಗ್ಲಿ ಅಥವಾ ಬೇರೆ ಆಗೋದಾಗ್ಲಿ ಅದನ್ನೆಲ್ಲ ಮಾಡಬಾರ್ದು. ಅದನ್ನ ಮಾಡಿದ್ರೆ ಅದು ನಿಜವಾದ ಪ್ರೀತಿನೇ ಅಲ್ಲ. ಸರ್, ನಮ್ಮನೆ ಪರಿಸ್ಥಿತಿ. ಜಯಂತಿ, ಮನೆ ಫ್ಯಾಮಿಲಿ ಎಲ್ಲ ಮುಖ್ಯನೇ. ಫ್ಯಾಮಿಲಿಗೋಸ್ಕರ ಏನ್ ಬೇಕಾದ್ರೂ ಬಿಟ್ಕೊಡ್ತೀವಿ. ಅದಕ್ಕೆ ಅಂತ ನಿಮ್ಮ ಪ್ರೀತಿನ, ನಿಮ್ಮ ಜೀವನ ಬಿಟ್ಕೊಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಸರ್, ನಮ್ಮಮ್ಮನ್ನ ಎದುರಾಕೊಂಡು ನಾನು ಏನು ಮಾಡಕ್ಕಾಗಲ್ಲ ಸರ್. ಪ್ಲೀಸ್ ಸರ್, ನನ್ನನ್ನು ಬಿಟ್ಬಿಡಿ. ಜಯಂತಿ, ನನ್ನ ಮಾತು ಕೇಳು. ನಿಮ್ಮಮ್ಮಂಗೆ ಆ ವ್ಯಕ್ತಿ ಜೊತೆ ನೀನ್ ಮದುವೆ ಮಾಡಕ್ ಇಷ್ಟ ಇರಲ್ಲ. ಆದ್ರೆ ನೀನ್ ಯಾವ ಕಾರಣಕ್ಕೆ ಆನಂದ್ನ ಬಿಟ್ಕೊಡ್ತಾ ಇದೆಯೋ, ಅಥವಾ ಮೈನಾ ಯಾವ ಕಾರಣಕ್ಕೆ ಧ್ರುವನ್ನ ಬಿಟ್ಕೊಡಕ್ ನಿಂತಿದ್ದಾಳೋ, ನಿಮ್ಮಮ್ಮನೂ ಮೋಸ್ಟ್ಲಿ ಅದೇ ಪೊಸಿಷನಲ್ಲಿ ಇರ್ತಾರಲ್ಲ. ಈ ಸಮಸ್ಯೆಗೆಲ್ಲ ಒಂದು ಪರಿಹಾರ ಸಿಗುತ್ತೆ ಅಂತ ಒಂದು ನಿರ್ಧಾರ ತಗೊಳಲ್ವಾ? ಯಾರಾದ್ರೂ ಏನಾದ್ರೂ ಮಾಡಿ ನನ್ನ ಮಗಳಿಗೆ ಒಂದು ಜೀವನದ ದಾರಿ ಮಾಡಬಾರ್ದಾ ಅಂತ ನಿಮ್ಮಮ್ಮನೂ ಎಕ್ಸ್ಪೆಕ್ಟ್ ಮಾಡಿರ್ತಾರೆ.
ಅದನ್ನ ನೀವಿಬ್ರು ದಯವಿಟ್ಟು ಮೊದಲು ಅರ್ಥ ಮಾಡ್ಕೊಳ್ಳಿ. ಸರ್, ನಾನು ಯಾವತ್ತು ಜಯಂತಿ ನನ್ನ ಹೆಂಡತಿ ಅಂತ ನಿರ್ಧಾರ ಮಾಡಿದ್ನೋ ಅವತ್ತೇ ಮನೆಗೆ ಹೋಗು ಹೇಳ್ದೆ ಸರ್. ನಮ್ಮಮ್ಮನು ಜಯಂತಿನೇ ಅವ್ರ ಸೊಸೆ ಅನ್ನೋದಕ್ಕೆ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಎಷ್ಟೇ ವರ್ಷ ಆದರೂ ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ ಸರ್. ಜಯಂತಿಗೋಸ್ಕರನೇ ಕಾಯ್ಕೊಂಡಿರ್ತೀನಿ ಸರ್ ನಾನು. ಜಯಂತಿ, ನಿಮ್ಮ ಮಾವನ್ ಋಣ ತೀರ್ಸಕ್ಕೋ ಅಥವಾ ನಿಮ್ಮ ಅಮ್ಮನ ಬಲವಂತಕ್ಕೋ ಕಟ್ಟಕ್ಕಾಗದೇ ಇರೋ ಆನಂದನ್ ಪ್ರೀತಿನ ಕಳ್ಕೊಳಕ್ ಹೋಗ್ಬೇಡ. ನಿಮ್ಮ ಅಮ್ಮನ ಹತ್ರ ಮಾತಾಡೋಣ. ಈಗಲೂ ನಾನು ಮನ್ಸು ಮಾಡಿದ್ರೆ ನಿಮ್ಮ ಮಾವನ್ನ ಜೈಲಿಗೆ ಹಾಕ್ಸ್ಬೋದು. ಅಯ್ಯೋ, ಅದೆಲ್ಲ ಬೇಡ ಸರ್. ಅದನ್ನೆಲ್ಲ ನಮ್ಮಮ್ಮನಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅದು ಗೊತ್ತಾಗೆ ನಾನು ಸುಮ್ಮನಿರೋ ಜಯಂತಿ. ನೀವು ಯಾವಾಗಲೂ ನಿಮ್ಮ ಪ್ರೀತಿ ಗೆಲ್ಲಬೇಕು ಅಂತ ಪ್ರಯತ್ನ ಪಡ್ತೀರ ತಾನೆ? ನಿಮ್ಮ ಶತ್ರುಗಳು ತಡಿಬೇಕು ಅಂತಾನೆ ಕಾಯ್ತಿರ್ತಾರೆ. ಮೊದಲು ನಿಮ್ಮಿಬ್ರು ಪ್ರೀತಿ ಗೆಲ್ಲಬೇಕು, ನೀವಿಬ್ರು ಒಂದಾಗಬೇಕು. ಆಮೇಲೆ ನಿಮ್ಮ ಮಾವನ ಮಾತು, ಆಮೇಲೆ ಅವ್ರ ಮನಸ್ಸು ಬದಲಾಗುತ್ತೆ. ಮದುವೆ ಆದಮೇಲೆ ಯಾರಿಂದನೂ ಏನೂ ಮಾಡೋಕ್ಕಾಗಲ್ಲ. ಅವರೇ ನಮಗೆ ಯಾಕೆ ಅಂತ ದೂರ ಹೋಗ್ತಾರೆ. ಮೊದಲು ನೀವಿಬ್ರು ದೇವಸ್ಥಾನದಲ್ಲಿ ನಿಮ್ಮ ಮಾವಂಗೆ ಗೊತ್ತಾಗದೇ ಇರೋ ಥರ ಮದುವೆ ಮಾಡ್ಕೊಳ್ಳಿ. ಸರ್, ನೀವೇನು ಹೇಳ್ತಿದ್ದೀರಾ? ಯಾಕ ಅವ್ರ ಮನೆಯವ್ರ ಬಗ್ಗೆನೇ ಯೋಚನೆ ಮಾಡಿದೆ? ಅಲ್ಲ ಸರ್, ಇವ್ರಿಗಿನ್ನೂ 3 ಜನ ತಂಗಿರಿದ್ದಾರೆ. ಅವ್ರ ಬಗ್ಗೆನೂ ಯೋಚನೆ ಮಾಡ್ಬೇಕಲ್ವಾ? ನೀನೇನು ಮಾತಾಡ್ತಿದ್ಯಾ ಮೈನಾ? ಎಷ್ಟೋ ವರ್ಷಗಳಿಂದ ಜಯಂತಿ ಅವ್ರ ಅಮ್ಮಂಗೋಸ್ಕರ ಅವ್ರ ತಂಗಿಗೋಸ್ಕರ ಬದುಕ್ತಾ ಇದ್ದಾಳೆ ತಾನೆ. ಅವ್ರಿಗೋಸ್ಕರ ಎಷ್ಟು ತ್ಯಾಗ ಮಾಡಿದ್ದಾರೆ. ಈಗ ಅವರು ಇವಳಿಗೋಸ್ಕರ ತ್ಯಾಗ ಮಾಡಲ್ವಾ? ಅವ್ರಿಗೋಸ್ಕರ ಇವಳು ಎಷ್ಟು ಕಷ್ಟಪಡ್ತಿದ್ದಾಳೆ. ಈಗ ಇಂಥ ಟೈಮಲ್ಲಿ ಅವರು ಇವಳಿಗೋಸ್ಕರ ಇವರಿಬ್ಬರು ಮದುವೆಗೋಸ್ಕರ ಸಪೋರ್ಟ್ ಮಾಡಲ್ವ? ಜಯಂತಿ ಲೈಫು ಚೆನ್ನಾಗಿ ಸೆಟ್ಲ್ ಆದರೆ ತಾನೆ ಅವ್ರ ತಂಗಿ ಲೈಫು ಸೆಟ್ಲ್ ಆಗೋದು. ಅವ್ರ ತಮ್ಮ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ನು ಕುಡ್ಕ ಕೊಲೆಗಾರ ಆದರೂ ಜಯಂತಿನ ಕೊಟ್ಟು ಮದುವೆ ಮಾಡಿಬಿಡ್ತಾರ.